ನಮಸ್ಕಾರ. ಗುಡ್ ಆಫ್ಟರ್ನೂನ್ ಟು ಆಲ್ ಆಫ್ ಯು. ಬಂಧುಗಳೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ವೇದಿಕೆಯಲ್ಲಿರುವಂಥ ನಮ್ಮ ಗೃಹ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರೇ, ಶಾಸಕ ಮಿತ್ರರಾದಂಥ ರಿಜ್ವಾನ್ ಅಹಮದ್ ರವರೇ, ಗೋವಿಂದ ರಾಜ್ ರವರೇ, ನಮ್ಮ DGP ಅವರಾದಂಥ ಸಲೀಂ ರವರೇ, ರಾಜೇಂದ್ರ ಕುಮಾರ್ ಕಟಾರಿಯಾರವರೇ, ನಮ್ಮ ಪೊಲೀಸ್ ಕಮಿಷನರ್ ಅಂತ ಸೀಮನ್ ಸಿಂಗ್ ರವರೇ, ಹಿತೇಂದ್ರ ಅವರೇ, ಈ ಕಾರ್ಯಕ್ರಮಕ್ಕೆ ಸರ್ಕಾರ ಜೊತೆ ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸ್ತಕ್ಕಂಥ ಉದ್ಯಮಿ ಆದರ್ಶ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಂಸ್ಥೆಯ ಮುಖ್ಯಸ್ಥರಾದಂಥ ಶ್ರೀ ಜಯಶಂಕರ್ ಅವರೇ, ಎಲ್ಲ ಪೊಲೀಸಿನ ಹಿರಿಯ ಹಾಗೂ ಕಿರಿಯ ಅಧಿಕಾರಿಗಳೇ, ಎಲ್ಲ ನನ್ನ ವಿದ್ಯಾರ್ಥಿಗಳೇ, ಪೋಷಕರೇ, ಬಂಧು ಭಗಿನಿಯರೇ, ಮಾಧ್ಯಮ ಮಿತ್ರರೇ, ಇದೊಂದು ಅಂತಾರಾಷ್ಟ್ರೀಯ ಮಾದಕ ವಸ್ತು ಮತ್ತು ಕಳ್ಳಸಾಗಣೆಯ ವಿರುದ್ಧ ಇವತ್ತು ನಾವೆಲ್ಲ ಮುಕ್ತ ಕರ್ನಾಟಕ, ಈ ಮಾದಕ ವಸ್ತುಗಳನ್ನು ಕಂಟಕವನ್ನು ಸಮಾಜದಿಂದ ಕಿತ್ತಾಕಬೇಕು ಅಂತ ಹೇಳಿ ನಾವೆಲ್ಲರೂ ಸೇರಿ ಪ್ರತಿಜ್ಞೆ ಮಾಡಿ ನಾವೆಲ್ಲ ಇಲ್ಲಿ ನಿಂತಿದ್ದೇವೆ. We all have pledged here. First, I would like to thank all the viewers. I think more than lakhs of students are watching this great event, important event. From the core of my heart and the state of Karnataka, I would like to thank all the students and the parents and the management of the institutions who have organized this video conferences all over the state. And today I would like to thank all the management and the faculty teachers who have brought the students here to make this campaign a great success. ನಾನು ಇವತ್ತು ನಮ್ಮ ಕಳೆದ 3 ವರ್ಷದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದೆ. ಆ ಪ್ರಯತ್ನದಿಂದ ಇವತ್ತು ನಾವು 89 ಕೋಟಿ ರೂಪಾಯಿ ವೆಚ್ಚದ ಡ್ರಗ್ ಅನ್ನು ಈಗಾಗಲೇ ನಾವು ನಾಶಪಡಿಸಿದ್ದೇವೆ. ಇದು ಯಾರ್ಯಾರು ಈ ಡ್ರಗ್ ಅನ್ನು ಹಿಡಿದಿದ್ದಾರೆ, ವಶಪಡಿಸಿಕೊಂಡಿದ್ದಾರೆ, ಕರ್ನಾಟಕ ರಾಜ್ಯಕ್ಕೆ ಸಹಾಯ ಮಾಡಿದ್ದಾರೆ, ಆ ಎಲ್ಲ ನನ್ನ ಪೊಲೀಸ್ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ, ಒಬ್ಬ ಕಾನ್ಸ್ಟೇಬಲ್ ಇಂದ ಹಿಡಿದು ಪೊಲೀಸ್ ಕಮಿಷನರ್ ಇರ್ಬೋದು, DG ಇರ್ಬೋದು, DCP ಇರ್ಬೋದು, SP ಗಳಿರ್ಬೋದು, ಎಲ್ಲರೂ ಕೂಡ ಕರ್ನಾಟಕ ಸರ್ಕಾರ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಶೆ ಬಿಡಿ, ಖುಷಿ ಪಡಿ, ಇದು ನಮ್ಮ ಚಿಂತನೆ. ಇವತ್ತು ನಮ್ಮ ಆಲೋಚನೆಗಳನ್ನು ನಾವೇ ರೂಪವನ್ನು ನಾವು ಮಾಡ್ಕೊಳ್ಬೇಕಾಗಿದೆ. ಇವತ್ತು ನಾವು ನೀವೆಲ್ಲ ಸೇರಿ ಪ್ರತಿಜ್ಞೆಯನ್ನು ಮಾಡಿದ್ದೇವೆ. ಪ್ರತಿಜ್ಞೆ ಮತ್ತು ಸಂಕಲ್ಪ ಇವೆಲ್ಲ ಕೂಡ ಮಾಡಿದ್ದೇವೆ. ನಮ್ಮ ದೃಢವಾದಂಥ ನಂಬಿಕೆಯನ್ನು ನಮ್ಮೆಲ್ಲರ ಬದುಕಿನಲ್ಲಿ ಆಲೋಚನೆಯನ್ನು ಇವತ್ತು ಬೇರೂಡಿಸಿ ನಾನು, ನನ್ನ ಜೊತೆ ನನ್ನ ಪರಿಸರ, ನನ್ನ ಸ್ನೇಹ ಎಲ್ಲರಿಗೂ ಕೂಡ ಈ ಪ್ರತಿಜ್ಞೆಯನ್ನು ಮುಂದುವರಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಯಾವ ಕಾರಣಕ್ಕೂ ಕೂಡ ಒತ್ತಡಕ್ಕೆ ಮಣಿಯದೆ ಅನೇಕರು ವಿವಿಧ ರೀತಿಯಲ್ಲಿ ನಮ್ಮನ್ನ
ಒತ್ತಡಕ್ಕೆ ಮಣಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಪರಿಸರ ಸ್ನೇಹಿ, ಇದರಿಂದ ಏನು ಆಗುವುದಿಲ್ಲ ಅನ್ನೋದೆಲ್ಲ ಕೂಡ ನಮ್ಮ ಮಕ್ಕಳಿಗೆ, ಯುವಕರಿಗೆ ತಿಳಿಸ್ತಾ ಇದ್ದಾರೆ. ಸೊ ಅದಕ್ಕೆ ನೀವೆಲ್ಲರೂ ಕೂಡ ನಿಮ್ಮ ದೇಹ, ನಿಮ್ಮ ಮನಸ್ಸು ಯಾವುದಕ್ಕೂ ಕೂಡ ಮಾನಸಿಕವಾಗಿ ಧೈರ್ಯವನ್ನು ಕಳ್ಕೊಳ್ಳುವಂಥ ಕೆಲಸ ತಾವು ಮಾಡಬಾರದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.